Hello, hi, welcome back to Swati Makeover YouTube channel. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು 1 ಮಂತ್ ಮೇಲೆ ಆಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಫೋನ್ ಕೂಡ ಮಿಸ್ ಆಗಿಬಿಟ್ಟು, ಅದರಿಂದ ಅದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಅದು ಸಿಕ್ಕಲಿಲ್ಲ ಫೋನು. ಅದಾದಮೇಲೆ ನನ್ನ ಮಗ ನೆಕ್ಸ್ಟ್ ನನ್ನ ಫೋನು ಕೂಡ ಒಡೆದಾಕ್ಬಿಟ್ಟ. ಅದರಿಂದ ವೀಡಿಯೋ ಸ್ಟಾಪ್ ಆಗಿತ್ತು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಾನು ಮೈಸೂರಿಗೆ ಬಂದು 5 ಮಂತ್ 6 ಮಂತ್ ಆಗ್ತಾ ಬರ್ತೈತೆ. ನಾನು ಅದರಲ್ಲಿ 2 ಟೈಮ್ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಕೆಲವೊಂದು ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಸ್ಟಾಪ್ ಮಧ್ಯದಲ್ಲಿ 2 ಸತಿನೂ ಕೂಡ ಆಗಿಬಿಡ್ತು. ಹಾಗೆಯೇ ನಾನು ಸೆಕೆಂಡ್ ಟೈಮ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಾಗ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಯಿತು. ಅದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಬಿದ್ದೋಗ್ಬಿಡುತ್ತೆ. ಅದರಿಂದ ಮಾಡೋಕ್ಕಾಗಲಿಲ್ಲ. ನಾನಿವಾಗ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆ 2.5 ಇಯರ್ ಬೇಬಿ ಜೊತೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಎಲ್ಲರೂ ಅಮ್ಮ ಎಲ್ಲೈತೆ ಪಕ್ಕದ ಮನೆ. ನೋಡಿ ಇದೆಲ್ಲ ಬರ್ದಿದೆಯಲ್ಲ ಪಪ್ಪು, ಯಾರು ಬರ್ದಿರೋದು? ಯಾಕೆ? ಅಮ್ಮ ಏನಮ್ಮ ಆಯ್ತು ಅಮ್ಮಗೆ? ಇದೇನು ಮಾಡಬೇಕು? ಹೆಂಗೆ ಕೂತ್ಕೋ. ಅಮ್ಮ ಏನು ಮಾಡೋಣ? ಅಮ್ಮ ನೋಯ್ತದಮ್ಮ. ಹಂಗೆ ಮಾಡಿದ್ರೆ ಏನಾಗುತ್ತೆ? ಏನು ಗೊತ್ತಾ, ನಾನು ಪಾತ್ರೆ ವಾಶ್ ಮಾಡಬೇಕಾದ್ರೆ ಇಷ್ಟು ಉದ್ದ ಕುಯ್ಕೊಬಿಡ್ತು, ಫುಲ್ಲು ಬ್ಲಡ್ ಬಂತು. ನನ್ನ ಮಗ ಅದಕ್ಕೆ ಫುಲ್ ಕೇರ್ ಮಾಡ್ತಾವೆ. ಸಾಕು ಸಾಕು ಸಾಕು, ಅದು ನೋವುತ್ತೆ, ರಕ್ತ ಬರ್ತೈತೆ. ಏನಮ್ಮ, ಯಾರು ಹೇಳ್ಕೊಟ್ಟಿದ್ದು ಆ ಥರ ಮಾಡೋದು? ಆಯಿತು, ರಕ್ತ ಬರ್ತೈತೆ. ಏನು ಮಾಡ್ತೀಯಾ? ಅಲ್ಲಿ ರಕ್ತ ಬರ್ತೈತೆ ನೋಡು, ಇದು ಮಾಡ್ತಾಯಿದ್ರೆ. ಅಪ್ಪ ಏನಂತು?
ಅಪ್ಪ ಅತ್ತ ಹ್ಞೂ ಅಲ್ಲೇ ವಡ ಅಲ್ಲೇ ಮಳೆ ಮಳೆ ಬರ್ತೈತ ಪಾಪ? ಹಾಂ ತೋರ್ಸಲ್ಲಿ. ಅಲ್ಲಿ ಮಳೆ ಅಮ್ಮಂಗೆ ಏನಾಯ್ತು? ಕಟ್ಟ ಎಲ್ಲಿ ಅಲ್ಲೇ ಅಲ್ಲೇ ಎಲ್ಲಿ ಮಾಡ್ಕೋತಮ್ಮ? ಅಲ್ಲೇ ಕಾಕು ಏನು ಕಾಕು ಕಾಕು ಅಂದರೆ ಚಾಕು. ಗುಡ್ ಬಾಯ್. ಚಾಕುಯಿಂದ ಕುಯ್ಕೊಬಿಡ್ತ ಅಮ್ಮ ಕೈ. ಬಂದಿದ್ಯಾ? ಕಾಯಿ ಕುಳ ಕಾಕು ಅಮ್ಮ ಕಾಕು ಕುಳ ಕುಯ್ದ್ಬಿಟ್ಟು ಏನು ಮಾಡ್ತೀಯಾ? ನನ್ನ ಮಗಂದು ಏನು ಪ್ರಾಬ್ಲಮ್ ಗೊತ್ತಾ? ಇವನು ಒಂದು 9-10 ಮಂತ್ಸಿಗೆ ನಡೆದಾಗಿಂದನೂ ಹೆಜ್ಜೆ ಇತ್ತಾಗಿಂದನೂ ನಾವು ಫಸ್ಟ್ ಫ್ಲೋರಲ್ಲಿದ್ವಿ ನಮ್ಮ ಅಮ್ಮನ ಮನೇಲಿ. ಅವಾಗೂ ಕೂಡ ಏನು ಸಿಕ್ಕಿದ್ರೂ ಕೆಳಗಡೆ ಎಸಿತಿದ್ದ. ಅದಾದಮೇಲೆ ಇವಾಗ ನನ್ನ ಗಂಡನ ಮನೇಲಿ ಇರೋದು ಕೂಡ ನಾವು ಫಸ್ಟ್ ಫ್ಲೋರಲ್ಲೇ ಇರೋದು. ಅಲ್ಲೂ ಕೂಡ ಮೇಲ್ಗಡೆಯಿಂದೆಲ್ಲ ಫೋನ್ ಸಿಕ್ಕಲಿ, ರಿಮೋಟ್ ಸಿಕ್ಕಲಿ, ಪ್ರತಿಯೊಂದು ಅವ್ನಿಗೆ ಏನು ಸಿಕ್ಕುತ್ತೆ ಅದೆಲ್ಲ ತೊಗೊಂಡೋಗಿ ಕೆಳಗಡೆ ಬಿಸಾಕ್ತಿದ್ದ. ಇವಾಗ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಇಲ್ಲಿಂದ ಏನು ಸಿಕ್ಕಿದ್ರೂ ಕೂಡ ಅವನು ಕೆಳಗಡೆಗೆ ಹಾಕ್ತಾನೆ. ಅಲ್ವೇನೋ ಪಾಪ? ಹ್ಞೂ ಏನಕ್ಕೆ ಆ ಥರ ನೀನೆಲ್ಲ ಕೆಳಗಡೆ ಹಾಕೋದು? ಏನೂ ಬಿಡಲ್ಲ ಯಪ್ಪ. ನನಗಂತೂ ಇಳ್ದು ಹತ್ತಿ ಅವನ್ನ ಈಚೆಗೆ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲೆಲ್ಲ ಫ್ರೀಯಾಗಿ ಬೆಳೆದು ಇಲ್ಲಿ ಒಳಗಡೆ ಅವನ್ನ ಕೂಡಾಕೊಂಡಂಗೆ ಆಗುತ್ತೆ ಅಂತ ಸ್ವಲ್ಪ ಈಚೆ ಬಾಗಿಲು ತೆಗೆದು ಬಿಡೋದೇ ಕಾಯ್ತಿರ್ತಾನೆ. ಇಲ್ಲ ಕೆಳಗಡೆ ಇಳ್ದು ಹೋಗ್ತಿರ್ತಾನೆ. ಅವನು ಸ್ವಲ್ಪ ಮುಂದೆಗಡೆ ಹಿಂಗೆ ಹತ್ತು ನೋಡೋದು, ನೋಡೋದು ಈ ಥರ ಎಲ್ಲ ಮಾಡ್ತಾನೆ ಅಂತ ಬಿಡಲ್ಲ ನಾನು. 1 ಸೆಕೆಂಡ್ ಸಾಕಲ್ವ ಮಕ್ಳುಗಳು ಯಾಮಾರಿಸ್ಬಿಡ್ತಾರೆ ನಮ್ಮನ್ನು. ಅದಕ್ಕೆ ನನಗೆ ಭಯ, ನಾನು ಬಿಡಲ್ಲ. ಕಣ್ಣಲ್ಲೇ ಕಾಯ್ತಿರ್ತೀನಿ. ಹಂಗೂ ಎಷ್ಟು ಒಂದೆಲ್ಲ ಯಾಮಾರಿಸ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟಿರ್ತಾನೆ. ಅದನ್ನು ಎತ್ಕೊಂಡು ಬರೋದೇ ಸಾಕಾಗುತ್ತೆ ನನಗೆ. ಇದೇ ಇವನ ಕೆಲಸ. ಬಾಗಿಲು ತೆಗಿಲಿಲ್ಲ ಅಂತಂದರೆ ಅಮ್ಮ ಬಾಗಿಲು ತೆಗಿಯಮ್ಮ, ಅಮ್ಮ ಬಾಗಿಲು ತೆಗಿ, ನನಗೆ ಸುಸ್ತಾಗತ್ತೆ ಅಂತೆಲ್ಲ ಡೈಲಾಗ್ಗಳು ಕಲ್ತವನೆ. ಆ ಡೈಲಾಗ್ ಹೊಡೆಯೋದು ಅಲ್ವಾ ಅಪ್ಪು? ಏಯ್ ಇಲ್ಲಿ ನೋಡು, ಬಾಗ್ಲಾಕ್ಲಾ? Thank you for watching all. Thank you so much.